ಡಾರ್ಲಿಂಗ್, ಬೆಳಗ್ಗೆ ನೀ ಇಟ್ಟು ಕಳ್ಸಿದ್ಯಲ್ಲ ಈ ವಿಜಯ ತಿಲಕ, ಏನ್ ಪವರ್ ಇದೆ ಇದ್ರಲ್ಲಿ. ಅದಿ ಗೆದ್ಬಿಟ್ಟೆ ನಾನು. ಹೆಂಗೆ ಸದ್ಯದಲ್ಲೇ ಕೋಟ್ಯಾಧಿಪತಿಗಳಾಗ್ತಿವಿಬ್ರು. ಅಲ್ಲ, ನಾನು ಒಂದು ಸೀರಿಯಸ್ ಮ್ಯಾಟರ್ ಹೇಳಿದ್ರೆ ಕೆಲಸ ಬೇಕು ಅಂತ ನೀವೆಲ್ಲ ಆರಾಮಾಗಿ ಪ್ರಸಾದ ತಿಂತಾ ಇದ್ದೀರಲ್ಲ. ಏನಪ್ಪ ಇದು? ನೀನ್ ತಮಾಷೆ ಮಾಡ್ತಾ ಇದ್ಯಾ? ಅರೆ ಜೋಕಿಂಗ್. ಅಂಕಲ್, ನಾನ್ ಯಾಕೆ ತಮಾಷೆ ಮಾಡ್ಲಿ? ನಿಮ್ಮಲ್ಲಿ ಹೇಗಿದ್ರು ಒಂದ್ ಕೆಲಸ ಖಾಲಿ ಇದೆಯಲ್ಲ, ಆ ಕೆಲಸನ ನನ್ಗೆ ಕೊಟ್ಬಿಡಿ. ಅದೇವ್ರೆ, ಸುಮ್ನೆ ಪ್ರಸಾದ ತಿನ್ನಿ. ಕೆಲ್ಸ ಅಂತೆ ಕೆಲ್ಸ. ಅಲ್ಲ, ನಿಮ್ಗೇನಾದ್ರೂ ನಾನು ಜೋಕರ್ ತರ ಕಾಣಿಸ್ತಾ ಇದ್ದೀನ? ನಾನು ಇಲ್ಲಿಗೆ ಬಂದಿರೋದೆ ನಿಮ್ ಹತ್ರ ಕೆಲಸ ಕೇಳಕ್ಕೆ. ನೀವೆಲ್ರೂ ಹೇಗ್ ಆಡ್ತಾ ಇದ್ದೀರಾ ನೋಡಿ. ಆದಿಯವ್ರೆ, ಸಾಕು ನಿಮ್ ಪ್ರಾಂಕ್ ಎಲ್ಲ. ನಿಮ್ ಪ್ರಾಂಕಿಗೆಲ್ಲ ಬೀಳೋಷ್ಟು ಟೈಮ್ ಇಲ್ಲ ನಮ್ ಹತ್ರ. ನನಗೆ ತುಂಬಾ ಕೆಲ್ಸ ಇದೆ. ಇವತ್ತು ಡೆಲಿವರಿ ಹುಡುಗ ಬೇರೆ ಬರ್ತೀನಿ ಅಂತ ಹೇಳಿದಾನೆ. ಅವ್ನ್ ಬರೋ ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಡ್ಬೇಕು. ಹಲೋ, ಎಲ್ಲಿದ್ದೀರಾ ನೀವು? ಮೇಡಮ್ ಸಾರಿ, ನಂಗೆ ಬೇರೆ ಕಡೆ ಕೆಲಸ ಸಿಕ್ತು. ನೀವು ಕೊಡೋದಕ್ಕಿಂತ ಜಾಸ್ತಿನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಫೈನಾನ್ಷಿಯಲ್ ಕಂಡೀಷನ್ಗೆ ಆ ಕೆಲಸ ತುಂಬಾನೇ ಹೆಲ್ಪ್ ಮಾಡುತ್ತೆ ಮೇಡಮ್. ಸೊ ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ಬೇಜಾರ ಮಾಡ್ಕೊಬಿಡಿ. ಅಲ್ಲಪ್ಪ ಭಾಗ್ಯ, ಏನಾಯ್ತು? ಬೇಜಾರಲ್ಲಿದ್ಯಾ? ಅತ್ತೆ, ಡೆಲಿವರಿ ಎಲ್ಲ ಕೊಡೋದಕ್ಕೆ ಒಬ್ಬ ಹುಡುಗ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಬೇರೆ ಕಡೆ ಒಳ್ಳೆ ಸಂಬಳ ಕೊಡ್ತಾರಂತೆ. ಅದಕ್ಕೆ ಅಲ್ಲೇ ಹೋಗ್ತೀನಿ ಅಂತ ಹೇಳ್ತಾ ಇದಾರೆ. ಏನ್ ಮಾಡೋದು ಒಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ಹೇಳಿದ್ದು ನನಗೆ ಕೆಲಸ ಕೊಡಿ ಅಂತ. ಆದಿಯವ್ರೆ, ಎಲ್ಲಾ ಸಮಯದಲ್ಲೂ ತಮಾಷೆ ಮಾಡ್ಬೇಡಿ. ಅಯ್ಯೋ, ನಾನು ತಮಾಷೆ ಮಾಡ್ತಾ ಇಲ್ಲ. ನಾನು ಹೇಗ್ ಹೇಳಿದ್ರೆ ನಿಮ್ಗೆ ನಂಬಿಕೆ ಬರುತ್ತೆ? ನೋಡಿ, ನಾನು ತುಂಬಾ ವ್ಯಾಲ್ಯೂ ಮಾಡೋ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಕೆಲಸ ಕೇಳಕ್ಕೆ ಬಂದಿರೋದು. ಅಪ್ಪ, ಏನ್ ಮಾಡೋದೀಗ? ನಾವು ಆಲ್ಮೋಸ್ಟ್ ಅಮೌಂಟ್ ನ ಇನ್ವೆಸ್ಟ್ ಮಾಡಾಗಿದೆಯಲ್ಲ. ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಕಣೋ. ಇಷ್ಟೊಂದು ಕೀಳ್ಮಟ್ಟಿಗೆ ಇಳಿತಾನೆ ಅಂದ್ಕೊಂಡಿರ್ಲಿಲ್ಲ. ಇಳಿತಾರೆ ಮಾವ, ಇದಕ್ಕಿಂತ ಕೀಳ್ ಮಟ್ಟಕ್ಕೆ ಇಳಿತಾರೆ. ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಇನ್ನೊಬ್ರು ಜೀವನನ ಹಾಳು ಮಾಡೋ ಚೀಪ್ ಮೆಂಟಾಲಿಟಿ ಜನ. ಇನ್ನೊಬ್ರಿಗೆ ತೊಂದ್ರೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಲ್ಲ ಅವ್ರು. ಅಪ್ಪ, ಈಗ ಆದಿ ಅಣ್ಣ ಇರ್ಬೇಕಿತ್ತು, ಗ್ರಹಚಾರ ಬಿಡಿಸ್ತಾ ಇದ್ದ. ಹೌದು ಮಾವ, ಮೊದ್ಲು ಬಾಬಂಗೆ ಈ ವಿಷಯ ಹೇಳಿ, ಅವರೆಲ್ಲ ಸರಿ ಮಾಡ್ತಾರೆ. ಡ್ಯಾಡ್ ಬೇಡ, ಯಾವ್ದೇ ಕಾರಣಕ್ಕೂ ಬ್ರೋಗೆ ವಿಷಯ ಗೊತ್ತಾಗದ್ ಬೇಡ. ಕನಿಕಾ, ಏನ್ ಹೇಳ್ತಿದ್ಯಾ? ಆದಿಗೆ ಹೇಳೋದ್ ಬೇಡವಾ? ಇಷ್ಟೆಲ್ಲ ಆದ್ಮೇಲೆ ಆದಿಗೆ ಹೇಳಿಲ್ಲ ಅಂತಂದ್ರೆ ಸರಿ ಇರೋದಿಲ್ಲ. ಡ್ಯಾಡ್ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಸ್ಟ್ರೆಸ್ ಆಗುತ್ತೆ ಅಂತ ತಾನೆ ಬ್ರೋ ಇದೆಲ್ಲ ಬೇಡ ಅಂದಿತ್ತು. ಇವಾಗ ಮತ್ತೆ ಇದನ್ನೆಲ್ಲ ಹೇಳಿ ಸ್ಟ್ರೆಸ್ ಕೊಟ್ರೆ ಹೇಗಿರುತ್ತೆ ಹೇಳಿ? ನೀವ್ಯಾರು ವರಿ ಮಾಡ್ಕೋಬೇಡಿ, ಈ ವಿಷಯನ ನಾನೇ ಸಾರ್ಟ್ ಮಾಡ್ತೀನಿ. ಕನಿಕಾ, ನೀನ್ ಸಾಲ್ವ್ ಮಾಡ್ತೀಯ ಹೇಗೆ? ಅತ್ತೆ, ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇವಾಗ ನನಗ್ ಕೊಟ್ಟಿದ್ದೀರಲ್ಲ, ಸೊ ಇವಾಗ ಈ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಬೇಕಲ್ವಾ? ನಾನು ಮಾಡ್ತೀನಿ, ನೀವ್ಯಾರು ಟೆನ್ಷನ್ ಮಾಡ್ಕೊಬೇಡಿ. ಈ ಪ್ರಾಬ್ಲಮ್ ಇಂದ ಕಂಪ್ನಿನ ಹೊರಗಡೆ ತಗೊಂಡ್ಬರೋದು ನನ್ನ ಜವಾಬ್ದಾರಿ. ತಗೊಂಡ್ ಬರ್ತೀನಿ. ಅದೇವ್ರೆ, ಏನ್ ಮಾತಾಡ್ತಿದೀರಿ ಅನ್ನೋದ್ರ ಅರಿವಾದ್ರೂ ಇದೆಯಾ ನಿಮ್ಗೆ? ಅಲ್ಲ ಅದಿ, ನೀನ್ ಸಾವಿರಾರು ಜನರಿಗೆ ಕೆಲಸ ಕೊಡೋನು, ನಮ್ಮತ್ತ ಕೆಲಸ ಕೇಳಿದ್ರೆ ನಾವು ಏನು ಅಂತ ಅರ್ಥ ಮಾಡ್ಕೊಳ್ಬೇಕು? ಹೌದು ಅದೇವ್ರೆ, ಅಲ್ಲ ಅಷ್ಟು ದೊಡ್ಡ ಕಂಪನಿ ಇಟ್ಕೊಂಡು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಬಾರ್ದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅತ್ತೆ, ಆ ತರ ಏನಾದ್ರು ರೂಲ್ಸ್ ಇದೆಯಾ? ನಾನು ಈ ಆಸ್ತಿ ಅಂತಸ್ತು ಎಲ್ಲ ಬದಿಗಿಟ್ಟು ಕೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಕೆಲಸ ಕೊಡಿ ಅಂತ.
ಆದೇವ್ರೆ ಇದು ಯಾವ್ದು ಸರಿ ಬರಲ್ಲ, ನೀವು ಸುಮ್ನೆ ಹೊರಡಿ. ಅಲ್ಲ ನಿಮ್ ಮನ್ಸಿಗೆ ಏನೋ ಹಗುರ ಅನ್ಸ್ಲಿ ಅಂತ ಬಾಕ್ಸಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ದು, ಈಗ ನೋಡಿದ್ರೆ ಇದ್ಯಾವ್ದೋ ಹೊಸದಾಗಿ ಶುರು ಹಚ್ಕೊಂಡಿದೀರಾ. ನೋ ಭಾಗ್ಯ, ನೀವು ಕೆಲಸ ಕೊಡೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಅತ್ತೆ ನೀವಾದ್ರೂ ಒಂಚೂರು ಹೇಳಿ. ಅತ್ತೆ ನೀವಾದ್ರೂ ಒಂಚೂರು ಹೇಳಿ. ಬೇಡ ಅಂತೀರಾ? ನಾನು ಈ ಆಟಕ್ಕಿಲ್ಲ. ಅಯ್ಯೋ ಅತ್ತೆ ನೀವೇ ಹೀಗೆ ಹೇಳಿದ್ರೆ ಹೇಗೆ? ನಾನು ಈ ಆಟಕ್ಕಿಲ್ಲ ಅಂದೆ. ನೀನುಂಟು, ಫ್ರೆಂಡ್ ಉಂಟು. ಸರಿ, ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾನು ಕಾಮತ್ ಮಾವ ಹತ್ರನೇ ಮಾತಾಡ್ಸ್ತೀನಿ. ಹಲೋ ಭಾಗ್ಯ, ಏನಮ್ಮ? ಮಾವ ಮಾವ ನೋಡಿ ಮಾವ, ನಿಮ್ ದೊಡ್ಡ ಮಗನ್ನ ನಮ್ ಮನೆಗ್ ಬಂದು ನನ್ಗೊಂದ್ ಕೆಲ್ಸ ಕೊಡಿ ಅಂತ ಕೂತಿದ್ದಾರೆ. ನಾ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ. ಮೊದ್ಲು ಏನೋ ತಮಾಷೆ ಹೇಳ್ತಿದಾರೆ ಅಂತ ಅನ್ಕೊಂಡೆ, ಈಗ ನೋಡಿದ್ರೆ ಇವರು ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಇದಕ್ಕೂ ಮುಂಚೆ ನಮ್ ಮನೆಗ್ ಬಂದು ಮಿಡಿಲ್ ಕ್ಲಾಸ್ ಜೀವನಾನ ನಾನು ನಡೆಸ್ ನೋಡ್ತೀನಿ ಅಂತ ಹೇಳಿದಾಗ ಆ ವಿಷಯನ ನಿಮ್ಮಿಂದ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದ್ದೆ. ಅದಕ್ಕೆ ಈ ವಿಷಯನ ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತಾ ಇದೀನಿ ಮಾವ, ನೀವಾದ್ರೂ ಒಂಚೂರು ಬುದ್ಧಿ ಹೇಳಿ. ಕೊಡಮ್ಮ ಫೋನ್ ಅವನ ಕೈಗೆ. ಅಲ್ಲ, ಹಿಂಗ್ ನೋಡಿದ್ರೆ ತಾಂಡವ ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾನೆ, ಆದಿ ನೋಡಿದ್ರೆ ಅಲ್ಲಿ ಕೆಲಸ ಕಳ್ಕೊಂಡು ಹೋಗಿದ್ದಾನೆ. ಏನ್ ನಡೀತಾ ಇದೆ ಇಲ್ಲಿ? ಹಲೋ, ಏನು? ಇವಾಗ ಬುದ್ಧಿ ಬರತ್ ನೋಡಿ. ಆದ್ರೂ ಭಾಗ್ಯ, ಕಾಮತ್ ಅವ್ರಿಗೆ ಫೋನ್ ಮಾಡೋದು ಬೇಕಿತ್ತ? ಹೀ ಆಡ್ತೀಯ ನೀನು, ಪಾಪ. ಭಿಕ್ತಿಯಮ್ಮ ಸ್ವಲ್ಪ ಸುಮ್ನೆ ಇರ್ತೀರಾ? ಭಾಗ್ಯ ಸರಿಯಾಗಿ ಮಾಡಿದಾಳೆ. ಈಗಾಗ್ಲೇ ತುಂಬಾ ಸಮಸ್ಯೆ ಆಗಿದೆ, ಮತ್ತೊಂದಷ್ಟು ಎಡವಟ್ ಮಾಡ್ಕೊಂಡು ಸಮಸ್ಯೆ ಆಗೋದು ನನಗಿಷ್ಟ ಆಗಲ್ಲ. ಆತರ ಎಲ್ಲ ಏನು ಆಗಲ್ಲಮ್ಮ. ಮಾವ ಬೇಡ ಅಂತ ಖಂಡಿತ ಹೇಳ್ತಾರ ನೋಡಿ. ಮಾವನ್ ಮಾತನ್ನ ಆದಿ ಅವರು ಯಾವತ್ತೂ ಮೀರಲ್ಲ. ಪೊಲೀಸ್ ಅವ್ರಿಗೆ ನಾನ್ ಯಾಕೆ ಹೆದರ್ಕೋಬೇಕು? ನನ್ನ ಹತ್ರ ಎಲ್ಲ ಕರೆಕ್ಟ್ ಆಗಿದೆಯಲ್ಲ, ಹೆಲ್ಮೆಟ್, ಇನ್ಶೂರೆನ್ಸ್, RC ಬುಕ್, ಲೈಸೆನ್ಸ್ ಎಲ್ಲ ಇದೆ. ಹೋಗ್ತಾ ಆಯ ಹೇಳ್ಬಿಟ್ಟು ಹೋಗೋಣ. ಎಲ್ಲ ಹೆಲ್ಮೆಟ್ ಸರ್? ಹೆಲ್ಮೆಟ್ ಇತ್ತು ಸರ್, ಅಲ್ಲಿ ಬಿದ್ದಿದೆ ನೋಡಿ ಸರ್. ಅಲ್ಲಿ ನೋಡಿ ಸರ್, ನಾನು ಯಾರು ಹೆಲ್ಮೆಟ್ ಹಾಕೊಂಡು ಹೋಗ್ತಾನೆ ನೋಡಿ ಸರ್. ಅದ್ ನನ್ನ ಹೆಲ್ಮೆಟ್ ಸರ್, ಈ ಗಾಳಿಗೆ ಬಿದ್ದೋಯ್ತು ಸರ್. ಹೌದಾ ಸರ್? ಹೆಲ್ಮೆಟ್ ಹಾಕೊಂಡಿದೆ ಸರ್, ನನ್ ಕಣ್ಮುಂದೆ ಸರ್, ಗಾಳಿಗೆ ಹೆಲ್ಮೆಟ್ ಬಿದ್ದೋಯ್ತು ಸರ್. ನನ್ ಕಣ್ಮುಂದೆ ಅವ್ನು ಹಾಕೊಂಡು ಹೋದ, ನೀವು ನೋಡಿದ್ರಲ್ಲ ಸರ್, ನೋಡಿ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾನೆ. ಓ ಹೌದಾ? ಛೆ 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 ಛೆ, ಏನ್ ಸೀನ ಬಿಲ್ಡ್ ಮಾಡ್ತೀಯಲ್ಲ ನೀನು? ಈ ತರ ಕತೆನ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಸರ್ ಇದು ಕತೆ ಅಲ್ಲ ಸರ್, ಮತ್ತೇನ್ ಜೀವನನಾ? ಸರ್ ಈಗ ನಿಮ್ಗೆ ಫಸ್ಟ್ ಇಂದ ಹೇಳ್ತೀನಿ ನೋಡಿ. ನಾನು ಹೆಲ್ಮೆಟ್ ಹಾಕೊಂಡಿದ್ದೆ ಸರ್, ಆ ಕಡೆಯಿಂದ ಬಂದೆ. ಬಂದ ತಕ್ಷಣ ಗಾಳಿಗೆ ಹೆಲ್ಮೆಟ್ ಕೆಳಗ್ ಬಿದ್ದೋಯ್ತು. ನನ್ ಕಣ್ಮುಂದೆ ಅವ್ನು ಯಾರೋ ಹಾಕೊಂಡು ಹೋದ ಸರ್ ಹೆಲ್ಮೆಟ್ ನ, ನೀವು ನೋಡಿದ್ರಲ್ಲ ಸರ್. ಸರ್ ನಾನು ತಪ್ಪಿಸ್ಕೋಬೇಕು ಅಂತಿದ್ರೆ ಈ ಕಡೆ ಯಾಕೆ ಸರ್ ಬರ್ತಾ ಇದೆ, ಆ ಕಡೆ ಹೋಗ್ಬಿಡ್ತಾ ಇರ್ಲಿಲ್ಲ ಸರ್? ಅಂದ್ರೆ ನಿನಗೆ ತಪ್ಪಿಸ್ಕೊಂಡು ಹೋಗ್ಬೇಕಂತ ಉದ್ದೇಶ ಇರ್ಲಿಲ್ಲ? ಇರ್ಲಿಲ್ಲ ಸರ್. ಇವತ್ತೇ ಅಂತಲ್ಲ ಸರ್, ನಾನು ಯಾವತ್ತೂ ರೂಲ್ಸ್ ನ ಫಾಲೋ ಮಾಡ್ತೀನಿ. ಓ ಹೌದಾ? ಅಷ್ಟು ರೂಲ್ಸ್ ಫಾಲೋ ಮಾಡೋನು ಇವತ್ತಾಕೆ ಹೆಲ್ಮೆಟ್ ಹಾಕಿಲ್ಲ? ಅಲ್ಲ ಸರ್, ನಾನು ಹೆಲ್ಮೆಟ್ ಹಾಕೊಂಡಿದ್ದೆ ಸರ್. ನಿಮ್ಗೆ ಫಸ್ಟ್ ಇಂದ ಹೇಳ್ತೀನಿ ನೋಡಿ ಸರ್, ನಾನು ಹೆಲ್ಮೆಟ್ ಹಾಕೊಂಡಿದ್ದೆ ಸರ್. ಗಾಳಿಗೆ ಹೆಲ್ಮೆಟ್ ಬಿದ್ದೋಯ್ತು ಸರ್. ಅದನ್ನ ತಗೊಳ್ಳೋಣ ಅಂತ ಗಾಡಿ ನಿಲ್ಸಿ ಅಲ್ಲಿ ಹೋಗೋ ಅಷ್ಟಲ್ಲಿ ಅವ್ನು 2 ವೀಲರ್ ಅಲ್ಲಿ ಹಿಂದೆ ಕೂತವನು ಹೆಲ್ಮೆಟ್ ಹಾಕೊಂಡು ಹೋಗ್ಬಿಟ್ಟ ಸರ್. ನೀವು ನೋಡಲ್ಲ ಸರ್? ಕತೆ ಚೆನ್ನಾಗಿದೆ ಕಣಯ್ಯ. ಅಲ್ಲ, ಅದನ್ನೇ ಕತೆನ ರಿಪೀಟ್ ಮಾಡಿ 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 ಕತೆ ಹೇಳ್ತಾ ಇದೆಯಲ್ಲ, ಒಳ್ಳೆ ಸ್ಟೋರಿ ರೈಟರ್ ಕಣಯ್ಯ ನೀನು. ಒಂದ್ ಕೆಲಸ ಮಾಡು, ಈಗ ಮಾಡ್ತಾ ಇರೋ ಕೆಲಸ ಬಿಟ್ಬಿಟ್ಟು ಸೀರಿಯಲ್ಗೋ ಸಿನಿಮಾಗೋ ಕತೆ ಬರೆಯಕ್ ಶುರು ಮಾಡು. ಒಳ್ಳೆ ಫ್ಯೂಚರ್ ಇದೆ ಕಣಯ್ಯ ನಿನ್ಗೆ. ನನಗೊಬ್ರು ಸ್ಟೋರಿ ರೈಟರ್ ಪರಿಚಯ ಇದ್ದಾರೆ, ಅವ್ರ ನಂಬರ್ ಕೊಡ್ತೀನಿ. ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡು. ಸರ್ ಏನ್ ಸರ್ ನೀವು? ನಾನು ನಿಜ ಹೇಳ್ತಾ ಇದ್ದೀನಿ ಸರ್, ಇದು ಕತೆ ಅಲ್ಲ ಸರ್. ನೋಡು, ನೀನ್ ಹೆಲ್ಮೆಟ್ ಹಾಕಿಲ್ಲ ಅಂತ ಅಷ್ಟೇ ನಿಜ ತಾನೆ? ನನ್ ತಲೆ ಮೇಲೆ ಜಾಗ ಇದೆ ಅಂತ ಗೂಬೆ ಕುರ್ಸಕ್ ಬರ್ಬೇಡ. ಹೌದು,
ಲೈಸೆನ್ಸ್ ಇದೆಯಾ ಅಥವಾ ಅದು ಇಲ್ವಾ? ಸರ್ ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ಅಲ್ಲ ಸರ್, ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ. ಅಪ್ಪ ಕಟಗಾರ, ನನಗೆ ಇದನ್ನೆಲ್ಲ ತೋರ್ಸೋ ಅವಶ್ಯಕತೆ ಇಲ್ಲ. 2 ವೀಲರ್ ಲೈಸೆನ್ಸ್ ತೋರ್ಸು ಸಾಕು. ಸರ್ ಇದೇ ಇದೆಯಲ್ಲ ಸರ್. ಇದೆಲ್ಲ ಆಗೋದಿಲ್ಲ, ಗಾಡಿ ಸೈಡ್ಗೆ ಹಾಕು. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಟೈಮ್ ಆಗುತ್ತೆ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಸರ್. ಕೆಲಸ ನಿನ್ನೊಬ್ಬನಲ್ಲಿ ಇರೋದು, ನಮಗೂ ಇದೆ. ಬಾ. ಅಯ್ಯೋ ಸರ್ 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 ಪ್ಲೀಸ್ ಹಂಗೆ ಮಾಡಬೇಡಿ, ಟೈಮ್ ಆಗುತ್ತೆ, ಹೋಗ್ಬೇಕು ಸರ್. 2 ವೀಲರ್ ಲೈಸೆನ್ಸ್ ತೋರ್ಸು, ಹೋಗ್ತಾ ಇರ. ಏನ ಇವಂದ? ಬರ್ಲೇ ಇವತ್ತು ಎಲ್ಲ ಸ್ಮೂತ್ ಆಗಿ ಹೋಗ್ತಿರೋ ಪ್ಲಾನ್ನ ಹಾಳು ಮಾಡ್ಬಿಟ್ಟ ಇಡಿಯಟ್. ಡಾರ್ಲಿಂಗ್, ಬೆಳಗ್ಗೆ ನೀ ಇಟ್ಟು ಕಳ್ಸಿದ್ಯಲ್ಲ ಈ ವಿಜಯ ತಿಲಕ, ಏನ್ ಪವರ್ ಇದೆ ಇದ್ರಲ್ಲಿ. ಅದಿ ಗೆದ್ಬಿಟ್ಟೆ ನಾನು. ಹೆಂಗೆ ಸದ್ಯದಲ್ಲೇ ಕೋಟ್ಯಾಧಿಪತಿಗಳಾಗ್ತಿವಿದ್ರು. ನೀ ನನಗಿವತ್ತಿರೋ ಖುಷಿಗೆ ಇಡಿಯಟ್, ಸ್ಟುಪಿಡ್, ಎಲ್ಲ ನಿನ್ನಿಂದ ಹಾಳಾಯ್ತು ಕೊಡೋ. ಅನಿ ತಲೆ ಕೆಟ್ಟಿರೋದು ನಿನಗ, ಆದೀಗ ಗೊತ್ತಾಗ್ತಿಲ್ಲ ನನಗೆ. ನಾನು ನಿನಗೆ ಕಾಲ್ ಮಾಡ್ತಿದ್ನಲ್ಲ, ಯಾಕೆ ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ? ಮತ್ತೆ ನಮ್ ವಿರೋಧಿಗಳಿಗೆ ಟಕ್ಕರ್ ಕೊಡಕ್ ಹೋಗೋವಾಗ ನೀನ್ ಪದೇ ಪದೇ ಫೋನ್ ಮಾಡ್ತಿದ್ರೆ ಇರಿಟೇಟ್ ಆಗಲ್ವಾ ನನ್ಗೆ? ನೀನ್ ತಲೆ ಅಲ್ಲಿ ಏನಾಗಿದೆ ಗೊತ್ತಾ ನಿನ್ಗೆ? ಅಪ್ಪ ಇವತ್ತಿಂದ ನನ್ನ ಕಂಪ್ನಿನ ನೋಡ್ಕೊಳ್ಳಲ್ಲ. ಯಾಕಪ್ಪ, ನಮ್ ಲಿಟಲ್ ಡೆವಿಲ್ ಇದ್ದಾಳಲ್ಲ, ಅವಳೇ ನೋಡ್ಕೋತಾಳೆ. ಹೇಳೋದಕ್ಕೆ ಫೋನ್ ಮಾಡ್ತಿದ್ಯಾ? ಹೇಳ್ಬೇಕಾಗಿತ್ತು ತಾನೆ. ಹೇಳಕ್ ಬಿಟ್ರೆ ತಾನೆ ನೀನು. ನನ್ ಮಾತನ್ನ ಪೂರ್ತಿ ಕೇಳಿಸ್ಕೊಂಡ್ರೆ ಪೇಷನ್ಸ್ ಇಲ್ಲ ನಿನ್ಗೆ. ತಾಂಡವ್ ಈಗ್ಲೇ ಕೇಸ್ನ ವಾಪಸ್ ತಗೋ. ಚಾನ್ಸೇ ಇಲ್ಲ. ನಾನ್ ಯಾಕೆ ಕೇಸ್ ವಾಪಸ್ ತಗೊಳ್ಳಿ? ತಾಂಡವ್ ತನಿಕ ಕೋಪ ಮಾಡ್ಕೊಳ್ತಾಳೆ. ಅವಳು ಕೋಪ ಮಾಡ್ಕೊಂಡ್ರೆ ನನಗೇನು, ಐ ಡೋಂಟ್ ಕೇರ್. ಏನ್ ಗೊತ್ತಾ, ಆ ಕಂಪನಿನಲ್ಲಿ 10% ಶೇರ್ ನಂದು. ನಿಂಗ್ 10% ಬೇಕಾ ಅಥವಾ 100% ಶೇರ್ಸ್ ಬೇಕಾ? ಏನ್ ಜೋಕ್ ಮಾಡ್ತಿದ್ಯಾ? ನಾನೇನ್ ಕಾಮತ್ ಮಗನ 100% ಸಿಗೋದಕ್ಕೆ? ತಾಂಡವ್ ನಿನ್ನ ಕನಿಕನ್ ಬಗ್ಗೆ ಗೊತ್ತಿಲ್ಲ. ತಾಂಡವ್ ಅವಳಿಗೆ ಆಸೆ ಇದೆ, ಬಟ್ ಅವಳಿಗೆ ಕಂಪನಿನ ಆಳೋದಕ್ಕೆ ತಾಕತ್ತಿಲ್ಲ. ಚಕ್ಕ ದಡ್ಡಿ ಅವಳು. ಅವಳು ದಡ್ಡಿ ಆದ್ರೆ ನನಗೇನ್ ಲಾಭ? ಲಾಭ ಇದೆ. ಕಂಪನಿ ಅವಳ ಕೈಗೆ ಹೋದ್ಮೇಲೆ ಮತ್ತೆ ಅವಳನ್ನ ಪುಸ್ಲಾಯಿಸಿ ನಾ ಕಂಪನಿಗೆ ಸೇರ್ಕೊಂಡ್ರೆ ಅವಳನ್ನ ಯಾಮರ್ಸೋ ತುಂಬಾ ಈಸಿ ತಾಂಡವ್. ಅವಳ ಬುಟ್ಟಿಗೆ ಹಾಕೊಂಡು ಕಂಪನಿನ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋಣ. ಇದು ನಿಜವಾಗ್ಲೂ ವರ್ಕೌಟ್ ಆಗತ್ತಾ? ಕನಿಕಾ ನಮ್ಮನ್ನ ತುಂಬಾ ನಂಬ್ತಾಳೆ. ನಿನಗೆ ಗೊತ್ತಾ ತಾಂಡವ್, ಅವಳು ಆ ಕಂಪನಿಗೆ ಬಾಸ್ ಆಗಿತ್ತು ನಮ್ಮಿಂದಾನೆ ಅಂತ ಥ್ಯಾಂಕ್ಸ್ ಹೇಳೋದಕ್ಕೆ ಕಾಲ್ ಮಾಡಿದ್ಲು. ನಾನು ಅದಕ್ಕೆ ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ದೆ. ನಾನು ಅವಳಿಗೆ ಹೆಲ್ಪ್ ಮಾಡ್ದೆ ಅನ್ನೋ ಫೀಲ್ ಅವಳಿಗಿದೆ. ಇವಾಗ್ಲೇ ಲಾಯರ್ಗೆ ಕಾಲ್ ಮಾಡಿ ಕೇಸ್ ವಾಪಸ್ ತಗೊಳೋದಕ್ಕೆ ಹೇಳು. ಏನು ಎಡವಟ್ ಆಗಲ್ಲ ತಾನೆ? ತಾಂಡವ್ ಪ್ಲೀಸ್ ಟ್ರಸ್ಟ್ ಮೀ, ಲಾಯರ್ಗೆ ಕಾಲ್ ಮಾಡು. ಸರಿ.